ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ವಿನುತಾ ಅಂತ ಹೇಳಿ ಅಕ್ಕಿ ಆಲೂರು ಹಳ್ಳಿಯ ಒಂದು ಗ್ರಾಮದರಾಗಿರ್ತಾರೆ. ಇವ್ರಿಗೆ ಇವರಲ್ಲಿ ಇರ್ತಕ್ಕಂಥ ರೂಢಿಗಳು ಏನೇನು ಅಂತ ನಾವು ನೋಡೋದೇ ಆದರೆ, ಮಾಡುವಾಗ ಬಗ್ಗಿ ನಿಂತು ರೂಢಿಯಾಗಿದೆ ಇವ್ರಿಗೆ. ಕಷ್ಟ ಅಂತ ಅನಿಸಲ್ಲ. ಮುಂಚೆ ಎಲ್ಲ ಕಷ್ಟ ಅಂತ ಅನ್ನಿಸ್ತಿತ್ತು, ಬಟ್ ಈಗ ರೂಢಿಯಾದ ನಂತರ ಸುಲಭ ಅನ್ನಿಸ್ತಿದೆ. ವೃತ್ತಿ ಏನಪ್ಪ ಅಂತಂದರೆ ಇವರು ಮಾಡ್ತಿರ್ತಕ್ಕಂಥದ್ದು KB ವರ್ಕ್ ಇರುತ್ತೆ ಸ್ವಲ್ಪ ಅಂತ ಹೇಳಿದ್ದಾರೆ. ಇನ್ನು ಸಾಧನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಬೇಕಂದ್ರೆ 1 ರಿಂದ 2 ನಿಮಿಷದವರೆಗೆ ಬಗ್ಗಿ ಮನೆಯಲ್ಲಿ ಗಂಡನಿಗೆ ಕೊಟ್ಟಿದ್ದೀನಿ. ಅವರೇ ಇಕ್ಕಿ ಸಾಕಾಗಿ ಹೋಗ್ಬಿಟ್ಟಿದೆ ಅವರಿಗೆ ಅಂತಕ್ಕಂಥದ್ದಲ್ಲಿ ಇವರ ಮಾತಿನ ಮುಖಾಂತರ ಗೊತ್ತಾಗ್ತಾ ಇದೆ. ಇನ್ನು ಅನಿಸಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಬೇಕು ಅಂದರೆ ಕೊಡೋದಕ್ಕೆ ಮುಜುಗರವಿಲ್ಲ ಅಂತ ಹೇಳಿದ್ದಾರೆ. ಅಂದರೆ ಇವರಿಗೆ ಮುಜುಗರ ಅನಿಸಲ್ಲ ಆ ರೀತಿ ಎಲ್ಲ ಕೊಡೋದಕ್ಕೆ. ಓಕೆ, ಇದಿಷ್ಟು ವಿನೀತವ್ರ ಬಗ್ಗೆ ಇರುತ್ತೆ. ಇನ್ನು ನೆಕ್ಸ್ಟ್ ಶಾಂತವಾಗಿ ಇರಬೇಕು ಅಂದರೆ ಏನು ಮಾಡಬೇಕು ಅಂತಕ್ಕಂಥದ್ದು ಅಂದರೆ ನೋಡಿ, ಏನೇ ಕೆಲಸ ಆಗಿರಲಿ ರೂಢಿ ಮಾಡಿಕೊಂಡ್ರೆ ಸಾಕು, ಮಾಡ್ಬೋದು, ಛಲ ಇರಬೇಕು ಅಷ್ಟೇ. ಮೊದಲು ಅರ್ಧ ನಿಮಿಷ ಬಗ್ಗಿಸ್ಕೊಂಡು ಎಷ್ಟಾಗುತ್ತೋ ಅಷ್ಟು ಹಾಕಿದ್ರೆ ಗೊತ್ತಾಗುತ್ತೆ. ಸುಮ್ಮನೆ ಇಷ್ಟೊತ್ತು ಅಷ್ಟೊತ್ತು ಮಾಡ್ತೀನಿ ಅಂತೆಲ್ಲ ಕಾಗೆ ಹಾರಿಸ್ಬಾರ್ದು. ಅದನ್ನೆಲ್ಲ ನಂಬೋದಕ್ಕೆ ಯಾರು ಏನು ದಡ್ರಲ್ಲ. ಗೊತ್ತಾಗುತ್ತೆ ಯಾರು ಎಷ್ಟೊತ್ತವರೆಗೂ ಮಾಡ್ಬೋದು ಅಂತಕ್ಕಂಥದ್ದು. ಇದು 2ನೇ ಒಂದು ವಿಚಾರದಲ್ಲಿ ಗೊತ್ತಾಗ್ತಾ ಇದೆ. ಇನ್ನು 3ನೇದು ಬಂದ್ಬಿಟ್ಟು, ಜಾಸ್ತಿ ಹೊತ್ತು ಗೂಟ ಒಳಗೆ ಹಾಕಬೇಕು ಅಂದರೆ ಶಾಂತವಾಗಿ, ಯಾವುದೇ ಚಿಂತೆ ಇರಕೂಡ್ದು. ನಂತರ ಸಮಾಧಾನವಾಗಿ ಇದ್ದಾಗ ಅದೆಲ್ಲ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು 3ನೇ ವಿಚಾರದಲ್ಲಿ ಗೊತ್ತಾಗ್ತಾ ಇದೆ. ಇನ್ನು ಅನುಭವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಬೇಕು ಅಂದರೆ, ಮೊದಲನೇದು, ಕಾಮಿಡಿ ಮಾಡಿಕೊಂಡು ಬೇಕಾಬಿಟ್ಟು ಮಾತಾಡಿ ಸುಮ್ಮನೆ ಸಮಯವನ್ನು ತಳ್ಳಬಾರ್ದು. ಯಾವಾಗಲೂ ಲೈಫಲ್ಲಿ ಸ್ವಲ್ಪ ಸೀರಿಯಸ್ನೆಸ್ ಇರಬೇಕು ಅಂತಕ್ಕಂಥದ್ದು. ಇನ್ನು 2ನೇದು, ಕಪ್ಪೆ ಥರ ಬಗ್ಗಿಕೊಂಡು ದಿಂಗುವ ಕೆಲಸ ಮಾಡಿದ್ರೆ ಒಳ್ಳೆ ಮಜಾ ಸಿಗುತ್ತೆ ಗುರು ಅಂತ ಇಲ್ಲಿ 2ನೇ ಹೇಳಿಕೆಯಲ್ಲಿ ಕಂಡು ಬಂತಿರ್ತಕ್ಕಂಥದ್ದು. ಇನ್ನು 3ನೇದು ಬಂದ್ಬಿಟ್ಟು, ಮೊದಲು ಕಷ್ಟ ಆಗೋದಿಲ್ಲ, ತೂತಿಗೆ ಪಕ್ಕ ಇಡೋದಕ್ಕೆ ಆಗ್ತಾ ಇಲ್ಲ ಅಂತ ಅನ್ನಿಸ್ಬೋದು. ಆದರೆ ಒಂದಲ್ಲ ಒಂದಿನ ಅದು ಸುಲಭ ಆಗೇ ಆಗುತ್ತೆ. ಸ್ವಲ್ಪ ತಡ ಆಗ್ಬೋದು ಅಷ್ಟೇ, ಆದರೆ ಖಂಡಿತವಾಗಿಯೂ ಸಾಧ್ಯ ಆಗುತ್ತೆ. ಇದು ಇಂಪಾಸಿಬಲ್ ಅಲ್ಲ, ಪಾಸಿಬಲ್ ಅಂತ ಹೇಳಿದ್ದಾರೆ. ಇನ್ನು ವೈಡ್ ಎಂಟ್ರೆನ್ಸ್ ಅಂಡ್ ಡಿಸ್ಪ್ಲೇ ವಿಂಡೋಸ್ ಫಾರ್ ವಿಸಿಬಿಲಿಟಿ, ಓಪನ್ ಸ್ಪೇಸ್ ಫಾರ್ ಕಸ್ಟಮರ್ ವೇಟಿಂಗ್ ಆರ್ ಇಂಡೋರ್ ಸೀಟಿಂಗ್, ನ್ಯಾಚುರಲ್ ಲೈಟ್ ಆ್ಯಂಡ್ ವೆಂಟಿಲೇಷನ್ ಫಾರ್ ಎನರ್ಜಿ ಎಫಿಷಿಯನ್ಸಿ. ಸ್ನೇಹಿತರೆ, ಇವ್ರದ್ದೊಂದು ಕಮರ್ಷಿಯಲ್ ಬಿಲ್ಡಿಂಗ್ ಇದೆ 40x60. ಇದರಲ್ಲಿ ಒಂದು ಒಳ್ಳೆ ಆಫೀಸು ಅದು ಇದು ಮಾಡ್ಕೊಬೋದು ನೋಡಿ. ಒಂದು ರೆಂಟಿಗೆ ಕೊಡ್ತಾರೆ. 40x60 ಪ್ಲಾಟ್ ಅಲೌಸು 6-8 ಕಾರ್ ಸ್ಪೇಸಸ್ ಇನ್ ಫ್ರಂಟ್ ಆಫ್ ಸೈಟ್ಸ್ ಪ್ಲಸ್ 2 ವೀಲರ್ಸು. ಕಸ್ಟಮರ್ ಕನ್ವೀನಿಯನ್ಸ್, ಪಾರ್ಕಿಂಗ್ ಡೈರೆಕ್ಟ್ಲಿ ಇನ್ ಫ್ರಂಟ್ ಆಫ್ ಇನ್ಕ್ರೀಸಸ್ ಫುಟ್ಫಾಲ್ ಆ್ಯಂಡ್ ಮೇಕ್ಸ್ ವಿಸಿಟಿಂಗ್ ಈಸಿ. ನೋಡಿ, ಪಾರ್ಕಿಂಗ್ ಬೆನಿಫಿಟ್ಸ್ ಎಷ್ಟು ಸಿಗ್ತದೆ. ಓಕೆ, ಏನಿಲ್ಲ ಅಂದರೂ ಸುಮಾರು 6 ರಿಂದ 8 ಕಾರ್ಗಳನ್ನ ಇವ್ರ ಅಂಗಡಿ ಮುಂದೆ ನಿಲ್ಲಿಸ್ಕೋಬೋದು.